न वेदयज्ञाध्ययनैर्न दानैर्न च क्रियाभिर्न तपोभिरुग्रैः एवं रूपः शक्य अहन्नृलोके द्रष्टुं त्वदन्येन कुरु प्रवीर। न वेद नरस्व न यज्ञाध्ययनैर्न दानैर्न वेदयज्ञाध्ययनैर् ನಂತರ ಅರ್ಧರಕಾರ ನ ವೇದಯಜ್ಞಾಧ್ಯಯನೈರ್ ಮುಂದೆ ನ ದಾನೈರ್ನ ಚಕ್ರಿಯಾಭಿರ್ನ ನ ಚಕ್ರಿಯ ನ ಮತ್ತೆ ಚ ಎರಡು ರಸ್ವ ಚ ಮೇಲೆ ಆಘಾತ ಬರಬೇಕು. ನ ಚಕ್ರಿಯಾಭಿರ್ನ ತಪೋ ಪೋ ದೀರ್ಘ ತಪೋಭಿರುಗ್ರೈಃ ಭಿರುಗ್ರೈಃ ರು ಮೇಲೆ ಆಘಾತ ವಿಸರ್ಗದ ಉಚ್ಚಾರಣೆ ಹಿ ಎಂದು ಬರಬೇಕು. ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹನ್ನೃಲೋಕೆ ಏವಂ ರೂಪಶ್ ಏವಂ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ ಏವಂ ರೂಪಶ್ ರೂಪಶ್ ಶಕ್ಯ ಶ ಮೇಲೆ ಆಘಾತ ಶಕ್ಯ ಅಹನ್ ನೃಲೋಕೆ ನೃಲೋಕೆ ಲೋಕೆ ಎರಡು ದೀರ್ಘ ಏವಂ ರೂಪಃ ಶಕ್ಯ ಅಹನ್ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ದ್ರಷ್ಟುಂ ತ್ವದನ್ಯೇನ ಯೇ ದೀರ್ಘ ಮುಂದಿನ ಹ್ರಸ್ವ ಬರಬೇಕು. ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಕುರು ಎರಡು ಹ್ರಸ್ವ ರು ಮೇಲೆ ಆಘಾತ ಪ್ರವೀರ ವಿದೀರ್ಘ ಕೊನೆಗೆ ರ ಹ್ರಸ್ವ ಕುರು ಪ್ರವೀರ. ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ನ ವೇದಯಜ್ಞಾಧ್ಯಯನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹನ್ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ.